ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. Supreme Court the suggestion is very good. ಜನರಲ್ ಪಬ್ಲಿಕ್ ಬಂದಾಗ ಅದರದ್ದು ಪರಿಣಾಮ ಏನಾಗುತ್ತೆ ಸೆಪರೇಟ್ ಲೈನ್ ಇರೋದ್ರಿಂದ ಅದೇನು ಆಗಲ್ಲ ಸರ್. ಲೈನ್ ಇದ್ದರೆ ಯಾವಾಗ ಹೋಗೋದಲ್ಲ ಸರ್, ಅಲ್ಲ ಸರ್, ಪ್ರತಿ ಸಲನೂ ಬ್ಲಾಕ್ ಮಾಡಿ ಜನರಲ್ ವಿಐಪಿಗಳು ಜನರಲ್ ಕ್ಯೂನಲ್ಲಿ ಹೋಗ್ತಾರಲ್ಲ, ಇವ್ರು ಟರ್ನಿಂಗ್ ಮಾಡೋದು ಪೊಲೀಸ್ ಅವರು ಅಂದ್ರೆ ಪ್ರತಿ ಸಲ ವಿಐಪಿ ಈ ದಿವಸ ಮಾಡಿದ್ರೆ ಪ್ರತಿ ಸಲ ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಿದ್ರೆ ಸರ್, ಈಗ ಹನುಮಂತನ ಕಡೆಯಿಂದ ಬಂದು ಎಕ್ಸಿಟ್ ಆಗ್ಬೇಕಾದ್ರೆ ಸ್ವಲ್ಪ ಹೋಲ್ಡ್ ಮಾಡ್ಬೇಕಾಗುತ್ತೆ ಸರ್. ಜನರಲ್ ಪಬ್ಲಿಕ್ ಅದು ಪ್ರತಿ ಸಲನೂ ಹೋಲ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ದಿನ ಎಲ್ಲ ಹೋಲ್ಡ್ ಮಾಡ್ತಿರ್ತೀವಿ ಅಂತ ಸರ್. ಇಲ್ಲ, ಟೈಮ್ ಕೂಡ ಸರಿ, ಬಟ್ ಹೋಲ್ಡ್ ಮಾಡಿ suggestion is very good, idea is very good. ಟ್ರೈ ಮಾಡಿ ನೀವು ಮ್ಯಾನೇಜ್ ಮಾಡಬೇಕಾದ್ರೆ ಜನರಲ್ ಪಬ್ಲಿಕ್ ವಿಐಪಿಗಳ ಬಗ್ಗೆ MLA MLK ಜನಗಳ ಮುಂದೆ ಎಲ್ಲ ಸಮಾನ ಹೇಳುವಂತ ಕಾನ್ಸೆಪ್ಟ್ ತುಂಬಾ ಚೇಂಜಸ್ ಮಾಡಿ ಚೇಂಜಸ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದ್ದಂಗೆ ಒಂದೆರಡು ಹಾಕಿಬಿಡಿ. ಇಟ್ ಈಸ್ ವೆರಿ ಗುಡ್, ಬಟ್ ಎಫೆಕ್ಟಿವ್ ಮ್ಯಾನೇಜ್ ಮಾಡೋದು ನೆನ್ಪಿಡಿ. ಆಮೇಲೆ ಸೆಕ್ಯೂರಿಟಿ ಎಲ್ಲ ಬರೀ ಬೆಟ್ಟದ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು, ಎಲ್ಲ ಉಳಿದೋದಲ್ಲ ಸ್ವಲ್ಪ ಕ್ರೈಮ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ಆ ಬೆಟ್ಟದ ಸುತ್ತಮುತ್ತ ಲೀಗಲ್ ಆಕ್ಟಿವಿಟೀಸ್ ಮಾಡೋದು ಜಾಸ್ತಿ ಆಗಿದೆ. ಸ್ವಲ್ಪ ಎಲ್ಲ ಕಡೆ CCTV ಹಾಕಿ ಗಸ್ತು ಮಾಡೋದು ಆಗಿದೆ. ಚಾಮುಂಡಿ ಬೆಟ್ಟದ ಆಷಾಢ ಮಾಸ ವಿಚಾರವಾಗಿ ನೀವು ಯಾರು ಸ್ಟಾಫನ್ನ ಅಲ್ಲಿಗೆ ಎಂಗೇಜ್ ಮಾಡ್ತೀರಿ, ಎಷ್ಟೇ ದಿವಸ ಎಂಗೇಜ್ ಮಾಡ್ತೀರಿ, ಇವರೆಲ್ಲ ಒಂದು ಟ್ರೈನಿಂಗ್ ಕ್ಲಾಸ್ ಮಾಡಿ ನಿಜವಾಗ್ಲೂ ಅವ್ರಿಗೆ ಈ ಕೆಲಸ ಹೆಂಗಿದೆ ಮಾಡಿ ಈ ತರ ಮಾಡಬೇಕು, ಬೆಳಿಗ್ಗೆ ಈ ತರ ಮಾಡಬೇಕು, ಟ್ರೈನಿಂಗ್ ಕ್ಲಾಸ್ ಮಾಡಿ ಈ ಸಾರಿ ನೇಮಕ ಮಾಡಿ, ಅದೊಂದು ಮಾಡಿ. ಎಕ್ಸ್ಟ್ರಾ ತಗೊಳ್ತೀರಾ? ಗೌರ್ಮೆಂಟ್ ಏಜೆನ್ಸೀಸ್ಗೆ CSX ಫೈನಲ್ ಆಗಿದೆ ಸರ್. ಮುಂದಿನ ವಾರ ಕೊಟ್ಬಿಡ್ತೇವೆ. 57 ಆಮೇಲೆ ಇದು 200 ಶುರು ಮಾಡೋಣ. ಮೀಡಿಯಾದ ಎಲ್ಲ ಸ್ನೇಹಿತರಿಗೆ ವಂದನೆಗಳು. ಇಂದು ಕೆಲವು ಪ್ರಮುಖವಾದಂಥ ಇಲಾಖೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿ ಸೂಚನೆಗಳನ್ನು ತೀರ್ಮಾನಗಳನ್ನು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಆಷಾಢ 27/6/2025 ಮೊದಲನೇ ಆಷಾಢ ಶುಕ್ರವಾರ ಪ್ರಾರಂಭ ಆಗುತ್ತೆ. ಎರಡನೇದು 4/7/2025, ಮೂರನೇದು 11/7/2025, ನಾಲ್ಕನೇದು 17/7/2025, ಐದನೇದು ಕೊನೆಯದು 18/7/2025. ಇದು ಕೊನೆ 4ನೇ ಆಷಾಢ ಶುಕ್ರವಾರ. ಈಗ ಇದನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಯಾವ ಪ್ರೈವೇಟ್ ವೆಹಿಕಲ್ ಕೂಡ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಇಲ್ಲ. ಸೊ ಫ್ರೀಯಾಗಿ ಎಲ್ಲರೂ ಬಸ್ಸಲ್ಲಿ ಹೋಗ್ಬೋದು. 300 ರೂಪಾಯಿ ಮತ್ತು 2000 ರೂಪಾಯಿಗೆ ಸೆಪ್ರೇಟ್ ಬಸ್ಸಸ್ಸು ವ್ಯವಸ್ಥೆ ಮಾಡ್ತೇವೆ. ಅವರು ಯಾವುದೋ ಚಾರ್ಜಸ್ ಮೇಲೆ 300 ಮತ್ತು 2000 ಮತ್ತು ನ್ಯೂ ಕ್ಯೂ ಸಿಸ್ಟಮನ್ನು ಯೂಸ್ ಮಾಡ್ತಾಯಿದ್ದೀವಿ. ಹೊಸದಾಗಿ ಕ್ಯೂ ಸಿಸ್ಟಮ್ ಚೆನ್ನಾಗಿದೆ.
ಅಲ್ಲಿ ಜನ ಈಸಿಯಾಗಿ ಹೋಗಿ ದರ್ಶನ ಮಾಡ್ಬೋದು. ಮತ್ತು ಎ ಸಿ ಬಸ್ಸಸ್ ಫಾರ್ 2,000 ರೂಪಾಯಿ ಇರೋರಿಗೆ ಎ ಸಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. 2,000 ರೂಪಾಯಿ ಟಿಕೆಟ್ ಕೊಟ್ಟು ಯಾರು ಹೋಗ್ತಾರೆ ಅವ್ರಿಗೆ ಎ ಸಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲ ಟಿಕೆಟ್ ಇಲ್ಲದವರು ಎಲ್ಲರೂ ಕೂಡ ಬಸ್ಸಲ್ಲಿ ಕರ್ಕೊಂಡೋಗಿ ಇದು ಮಾಡ್ತಾರೆ. ಅಲ್ಲಿ ಯಾವುದೋ ಪಾರ್ಕಿಂಗ್ ಇಲ್ಲ, ಅಲ್ಲೇ ಹೊಸ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಈ ಸಾರಿ ಮತ್ತು ಈ ಒಂದು ಆಷಾಢದ ಬಗ್ಗೆ ಜನರಿಗೆ ಗೊಂದಲ ಆಗಬಾರ್ದು, ಮುಜುಗರ ಆಗಬಾರ್ದು ಮತ್ತು ನುಗ್ಗಲಾಗಬಾರ್ದು ಅಂಥೇಳಿ ಎಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ಅವರು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿಗಳು ಅವರು ಕೂತು ಡೀಟೇಲಾಗಿ ಚರ್ಚೆ ಮಾಡಿ ಇದನ್ನು ಯಾರಿಗೂ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಆಷಾಢ ಶುಕ್ರವಾರಗಳನ್ನು ಮಾಡಬೇಕು. ಜನರ ಧಾರ್ಮಿಕ ಭಕ್ತಿಗೆ ಭಂಗ ಬರದೇ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ವೀಕೆಂಡ್ ಸಾಟರ್ಡೆ ಸಂಡೇ, ಫ್ರೈಡೇ ಸಾಟರ್ಡೆ ಸಂಡೇ ವಿಸಿಟ್ ಮಾಡಿ ಎ ಸಿ ಬಸ್ಸಲ್ಲಿ ಹೋಗ್ತಾರೆ. ಓಕೆ ಓಕೆ. ಸೊ ಇದು ಅದು ರಿಗಾರ್ಡಿಂಗ್ ಆಷಾಢ ಇದರದ್ದು ಆಷಾಢ ಶುಕ್ರವಾರ. ಎರಡನೇದು ಡೀಮ್ಡ್ ಫಾರೆಸ್ಟ್. ಡೀಮ್ಡ್ ಫಾರೆಸ್ಟ್ ಅಂದರೆ ಎಲ್ಲಿ 1 ಹೆಕ್ಟೇರಲ್ಲಿ 50ಕ್ಕಿಂತ ಹೆಚ್ಚು ಮರಗಳನ್ನು ಬೆಳೆದು 30 ಸೆಂಟಿಮೀಟ್ರ್ ಗರ್ತಿದೆ, ಅದನ್ನು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟು ವಿಜುಲೈಸ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಫಾರೆಸ್ಟ್ ಆ್ಯಕ್ಟನ್ನು ತಂದು ಇದನ್ನು ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಕೆಲವು ಕಡೆ ಈ ಒಂದು ಗೈಡ್ಲೈನ್ಸ್ ಅಥವಾ ಡೆಫಿನೇಷನ್ ಗೈಡ್ಲೈನ್ಸ್ ಏನಿದೆ ಅದು ಇಲ್ಲದೇ ಇದ್ರೂ ಕೆಲವು ಏರಿಯಾಗಳನ್ನು ಡೀಮ್ಡ್ ಫಾರೆಸ್ಟ್ ಅಂತ ಮಾಡ್ಕೊಂಡಿದ್ರು. ಅದಕ್ಕೆ ಸರ್ವೆ ಮಾಡಿ ಸುಮಾರು 6,000 ಹೆಕ್ಟೇರ್ ಜಮೀನನ್ನು ಮೈಸೂರು ಜಿಲ್ಲೆಯಲ್ಲಿ ಸರ್ವೆ ಮಾಡಿ ರೀವಿಸಿಟ್ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಕೆಲವರು ಫಾರೆಸ್ಟೇ ಇರೋದಿಲ್ಲ, ಡೀಮ್ಡ್ ಫಾರೆಸ್ಟಿನ ಡೆಫಿನೇಷನ್ ಗೈಡ್ಲೈನ್ಸೇ ಇರಲ್ಲ. ಅದಕ್ಕೆ ರೀವಿಸಿಟ್ ಮಾಡಿ ರೆವಿನ್ಯೂರು ಮತ್ತು ಫಾರೆಸ್ಟ್ನವರು ರೀವಿಸಿಟ್ ಮಾಡಿ ಈ ಗೈಡ್ಲೈನ್ಸ್ ವ್ಯಾಪ್ತಿಗೆ ಬರದೇ ಇದ್ದವ್ರನ್ನ ಅವರು ರೈತರಿಗೆ ಅಥವಾ ಸರ್ಕಾರಕ್ಕೆ ಆ ಜಮೀನು ಬಿಡೋ ರೀತಿಯಲ್ಲಿ ವಿ ಆರ್ ಡಿಸ್ಕಸ್ಡ್ ವಿತ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಉಳುಮೆ ಮಾಡ್ತಾರೆ ರೈತರಿಗೆ. ಸೊ ಅಷ್ಟೇ ಅಲ್ಲದು ಅದೇ ಉಳುಮೆ ಮಾಡೋ ರೈತರಿದ್ದಾರಲ್ಲ ಅವರು ಆ್ಯಸ್ ಪರ್ ದಿ ಗೌರ್ಮೆಂಟ್ ಇದ್ದಿತ್ತಲ್ಲ ಅದ್ರ ಪ್ರಕಾರ ಅವ್ರಿಗೇನು ತೊಂದರೆ ಕೊಡದೇ ಇದ್ದ ರೀತಿ ಆಗ್ತದೆ. ಈ ಒಂದು ಡೆಫಿನೇಷನ್ನ ಡೀಮ್ಡ್ ಫಾರೆಸ್ಟ್ ಡೆಫಿನೇಷನ್ನ ಗೈಡ್ಲೈನ್ಸ್ಗಳ ಕೆಳಗಡೆ ದೇ ವಿಲ್ ರಿವಿಸಿಟ್. ಸರ್ವೆ ಸುಮಾರು 6,000 ಹೆಕ್ಟೇರ್ಗೆ ಸರ್ವೆ ಮಾಡಬೇಕು. ಈಗಾಗಲೇ ಸುಮಾರು 5,000ಕ್ಕೂ ಹೆಚ್ಚು ಹೆಕ್ಟೇರ್ನ ಸರ್ವೆ ಮಾಡಿದ್ದಾರೆ. ಇನ್ನು 900 ಹೆಕ್ಟೇರ್ಗೆ ಸರ್ವೆ ಮಾಡಬೇಕು. ಮತ್ತು ಎಲ್ಲ ತಹಸೀಲ್ದಾರು, ಫಾರೆಸ್ಟ್ ಆಫೀಸರ್ಸು, AC ಅವರೆಲ್ಲರೂ ಇದನ್ನು ಪಕ್ಕ ಮಾಡಿ ಅವ್ರಿಗೆ ಆ ಡೀಮ್ಡ್ ಫಾರೆಸ್ಟಿನ ವ್ಯಾಪ್ತಿಗೆ ಬರದೇ ಇರೋರಿಗೆ ತೊಂದರೆ ಆಗೋ ರೀತಿಯಲ್ಲಿ ಡಿಸಿಷನ್ ಮಾಡಿ ರಿವಿಸಿಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ನೆಕ್ಸ್ಟು KIDB ಇಶ್ಯೂ ಇದೆ ಕೋಚ್ನಹಳ್ಳಿನಲ್ಲಿ, ಗಿಮ್ಮಾವು ಮತ್ತು ಫಿಲಮ್ ಸಿಟಿಗಳಲ್ಲಿ. ಅಲ್ಲಿ ಕೆಲವರು ಹಿಂದೆ ಅದು ಒಬ್ಬ ಲ್ಯಾಂಡ್ ಲಾರ್ಡು ಸುಮಾರು 800 ಎಕರೆ ಜಮೀನು ವ್ಯಾಪ್ತಿ. ಅದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಸರ್ಕಾರ ಮತ್ತು ಅವ್ರ ನಡುವೆ ಭೂ ನ್ಯಾಯ ಮಂಡಳಿಯಲ್ಲಿ ವ್ಯಾಜ್ಯ ಬಂದಾಗ ಇಡೀ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಕಡೆಗೆ ಸರ್ಕಾರ ವಶಕ್ಕೆ ಬಂತು, ಲ್ಯಾಂಡ್ ಲಾರ್ಡ್ಗೆ ಏನು ಇರಲಿಲ್ಲ. ಅದಾದಮೇಲೆ ಅದನ್ನು ಕೆಲವರು ಅನೈತಿಕರಾಗಿ ಕಲ್ಟಿವೇಟ್ ಮಾಡ್ತಾಯಿದ್ರು, ಸರ್ಕಾರದ ಮಂಜೂರಿಯತೆ ಆಗಿರಲಿಲ್ಲ, ಒಬ್ಬನೇ ವ್ಯಕ್ತಿ ಇಲ್ಲಿ ಇಟ್ಕೊಂಡಿದ್ದ. ಆಮೇಲೆ ಇದು ಸರ್ಕಾರದ ವ್ಯಾಪ್ತಿ ಬಂದಮೇಲೆ ನಾವು KIDBಯಿಂದ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ವೈರ್ ಮಾಡಿ ಕೆಲವು ಇಂಡಸ್ಟ್ರಿಗಳು ಬರ್ತಾಯಿದ್ದಾವೆ. ಈ ನಡುವೆ ಕೆಲವು ಅಲ್ಲಲ್ಲಿ ಉಳುಮೆ ಮಾಡ್ತಿದ್ದವರು ಯಾವುದೇ ಆಧಾರ ಮತ್ತು ಮಂಜೂರಾತಿ ಇಲ್ಲದಿದ್ರೂ ನಮಗೆ ಸೇರಬೇಕು ಅಂತ
ಹೇಳುವಂಥ ಚಳುವಳಿ ಮಾಡೋಂಥ ಕೆಲಸಗಳು ನಡೀತಾ ಇದ್ದಾವೆ. ಮತ್ತು ಅದಕ್ಕೆ ಯಾವುದೇ ಸಾಕ್ಷ್ಯ ಆಧಾರ ಇಲ್ಲದಿರೋದ್ರಿಂದ ಅವ್ರು ಬೈ ಚಾನ್ಸ್ ಅವರು ಉಳುಮೆ ಮಾಡಿದರೆ ಮಾನವೀಯತೆ ದೃಷ್ಟಿಯಿಂದ ಫ್ಯಾಕ್ಟ್ರಿ ಮಾಡೋರಿಗೆ ಕೆಲಸ ಕೊಡೋದು ಅಥವಾ ಗುಡ್ ವಿಲ್ಲಿನಲ್ಲಿ ಏನಾದ್ರು ಸಹಾಯ ಮಾಡೋದು ಅದನ್ನು ಹೊರತುಪಡಿಸಿ ಸರ್ಕಾರನ ಯಾವುದು ಮಂಜೂರಾತಿ ದಾಖಲೆ ಇಲ್ಲದಿದ್ರೆ ಆಗಲ್ಲ ಅಂಥೇಳಿ ಅದನ್ನು ಸೂಚನೆ ಕೊಟ್ಟಿದ್ವಿ. ಮತ್ತು ಕೋಚ್ನಲ್ಲಿ ಲ್ಯಾಂಡ್ ಇಶ್ಯೂನಲ್ಲಿ ಗಾಲ್ಫ್ ಅವರು ರೈತರು ಜಮೀನು ಕೊಟ್ಬಿಟ್ಟಿದ್ದಾರೆ ಮುಗ್ಧರು 4 ಲಕ್ಷಕ್ಕೆ. ಅವರು ಗಾಲ್ಫ್ನವರು ಕೊಟ್ಟ ಮೇಲೆ 40 ಲಕ್ಷ ಮಾಡಿದ್ಮೇಲೆ ಇಷ್ಟೊಂದು ದುಡ್ಡು ಆಗುತ್ತೆ ಅಂತ ಅವ್ರು ಗಾಬರಿ ಆಗಿಬಿಟ್ಟಿದ್ದಾರೆ. ಆಮೇಲೆ ಅವರು KDBಗೆ ಮಾರಿಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. 1 ವರ್ಷ ಅವರು ಕೆಲಸ ಮಾಡ್ತಿದ್ರು ಗಾಲ್ಫಲ್ಲಿ. ಈಗ ಅವರು ನಮಗೂ ಕಂಪನ್ಸೇಟ್ ಕೊಡಿ, ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ದಾಖಲಾತಿಗಳು ಇಲ್ಲದೆ ಅವ್ರು ಕೊಟ್ಬಿಟ್ಟಿರೋದ್ರಿಂದ ಸರ್ಕಾರ ಏನು ಕೊಟ್ಟರೆ ಮಾನವೀಯತೆ ದೃಷ್ಟಿಯಿಂದ ಒಂದು 10 ಎಕರೆನಲ್ಲಿ ನಮಗೆ ಸೈಟು ಜನತಾ ಆಶ್ರಯ ಕೊಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮನೆ ಕೊಡ್ಬೋದು ಬೇರೆ ಬೇರೆ ವಿಜನ್ ಮಾಡಿ ಅಂತ ಅದನ್ನು ವರ್ಕೌಟ್ ಮಾಡಿ ಆ ಜನರಿಗೆ ಸಹಾಯ ಮಾಡೋದು ಒಂದು. ಕೆಲವು ದೊಡ್ಡ ಫ್ಯಾಕ್ಟ್ರಿಗಳು ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿ ಬರ್ತವೆ, ಬಂದಾಗ ಅವ್ರು ಮಾಡಿ ನಮಗೆ ಏನು ನೇರವಾದಂಥ ಅಧಿಕಾರ ಮತ್ತು ಯಾವುದೇ ನಮ್ಮ ದಾಖಲಾತಿಗಳು ನಮ್ಗೆ ಇಲ್ಲದೇ ಇದ್ರೂ ಎಕ್ಸ್ಕ್ಲೂಸಿವ್ಲಿ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ದಟ್ ಶುಡ್ ಬಿ ವರ್ಕ್ಡ್ ಔಟ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್. ಅವರೆಲ್ಲ ಹೆಚ್ಚು ಕಡಿಮೆ ದಲಿತರೇ ಇದ್ದಾರೆ ಅಂತ ಹೇಳಿ ಅದೊಂದನ್ನು ಸೂಚನೆಯನ್ನು ಅದನ್ನು ಕೊಟ್ಟಿದ್ದೀವಿ. ಮತ್ತು ಫಿಲಮ್ ಸಿಟಿ ಇಮಾಮ್ ಇಂಡಿಯಾದ ಕೆಲವರು ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಅಲ್ಲಿಗೆ ಒಂದು ಕಂಪನಿ ಬರ್ತಾಯಿತ್ತು. ಯಾರು ಅಲ್ಲಿ ಲ್ಯಾಂಡು ಮಂಜೂರಾಗಿರಲಿಲ್ಲ. ಆ ಫ್ಯಾಕ್ಟ್ರಿನಿಂದ ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿರಿ ಅಂತ ಹೇಳಿ ಔಟ್ ಆಫ್ ಕಂಟೆಸ್ಟ್ ಮಾನವಿದ್ರಿಂದ ಸ್ವಲ್ಪ ಮಾಡಿದ್ಮೇಲೆ ಈಗೇನು ಮಾಡಿದೆ, ಒಂದು 400 ಜನ ಅರ್ಜಿ ಕೊಟ್ಟಿದ್ರು. ಅವರು ಸ್ವಲ್ಪ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟಿದ್ದಾರೆ ಇವರಿಂದ ತಗೊಂಡು. ಈಗ 400 ಜನ ಇದ್ದದ್ದು 8,000 ಜನ ನಮಗೂ ಕೊಡಿ ಅಂತ ಈ ಫಿಲಮ್ ಸಿಟಿ ಎಲ್ಲ ಕಡೆಗೂ ಬರಲಿಕ್ಕೆ ಶುರುವಾಗಿದ್ದಾರೆ ಅಂತ ನನಗೆ ಸುದ್ದಿ ಬಂದಿದೆ. ಅದಕ್ಕೆ ಯಾರೂ ಅಲ್ಲಿ ಸಂಬಂಧ ಇಲ್ಲದಿದ್ದವ್ರಿಗೆ ಅಲ್ಲಿ ಇಂಡಸ್ಟ್ರಿಗಳು ಬರೋದಕ್ಕೆ, ಕೈಗಾರಿಕೆಗಳು ಮತ್ತು ಉದ್ಯೋಗ ಬರೋದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಅದು ಒಂದಿದು. ಮತ್ತು ಏರ್ಪೋರ್ಟಿಗೆ ಎಕ್ಸ್ಪ್ಯಾನ್ಷನ್ ಆಫ್ ಏರ್ಪೋರ್ಟಿಗೆ ಸಂಬಂಧಪಟ್ಟಾಗೆ ಸುಮಾರು 240 ಎಕರೆ ಏರ್ಪೋರ್ಟ್ ಜಾಗಕ್ಕೆ ನಾವು ಅಕ್ವೈರ್ ಮಾಡಿಕೊಟ್ವಿ. 240 ಎಕರೆಯಲ್ಲಿ 230 ಎಕರೆನ ಅಕ್ವೈರ್ ಮಾಡಿದ್ವಿ. ಇನ್ನು 10 ಎಕರೆ ಮಾಡ್ಕೋಬೇಕು. ಅದಕ್ಕೆ ಕಂಪನ್ಸೇಷನ್ಗೆ ಏನು ತೊಂದರೆ ಇಲ್ಲ. ಇನ್ನು 2 ಮಂತಲ್ಲಿ ಕಂಪನ್ಸೇಷನ್ ಕೊಟ್ಬಿಟ್ಟು ಎಂಟೈರ್ ಲ್ಯಾಂಡನ್ನು ಏರ್ಪೋರ್ಟ್ ಇದಕ್ಕೆ ಅಥಾರಿಟಿಗೆ ಕೊಟ್ಬಿಡ್ತೀವಿ. ಮತ್ತು ಅಲ್ಲಿ 2 ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಅಲ್ಲಿ ಎಕ್ಸ್ಪ್ಯಾನ್ಷನ್ ಆ್ಯಕ್ಟಿವಿಟೀಸ್ಗೆ ನೀವು HT ಲೈನು ಶಿಫ್ಟ್ ಮಾಡೋದಕ್ಕೆ ಮತ್ತು 3 ಕೆನಾಲ್ಗಳು ಬರ್ತವೆ, ಅದನ್ನು ಪರ್ಯಾಯವಾಗಿ ರನ್ವೇಗೆ ತೊಂದರೆ ಆಗದ ರೀತಿಯಲ್ಲಿ ಅಂಡರ್ ಬಾಕ್ಸ್ ಬ್ರಿಡ್ಜ್ ಮಾಡೋದಕ್ಕೆ ನೀವೇ ಅದನ್ನು ಕಾಸ್ಟನ್ನ ಬೇರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು ಅಂತ ಹೇಳಿದಾಗ ಕ್ಯಾಬಿನೆಟ್ ಎಸ್ ಎ ಟೇಕನ್ ಡಿಸಿಷನ್ HT ಲೈನ್ ಶಿಫ್ಟ್ ಮಾಡೋದಕ್ಕೆ ಅಂಡರ್ ಬ್ರಿಡ್ಜ್ ಮಾಡೋಕ್ಕೆ ಈ 3-4 ಕೆನಾಲ್ಗಳಲ್ಲಿ ತಗೊಂಡು ಸುಮಾರು 100 ಕೋಟಿಗೂ ಹೆಚ್ಚು ರೂಪಾಯಿನ ರಾಜ್ಯ ಸರ್ಕಾರನೇ ಭರಿಸ್ತೀವಿ ಅಂತೇಳಿ ಡಿಸಿಷನ್ ಮಾಡಿದ್ವಿ. ಅದಕ್ಕೆ ಇದನ್ನು ಮಾಡೋದಕ್ಕೆ 6 ಮಂತ್ಸು HT ಲೈನು, 6 ಮಂತ್ಸು ಈ ನಮ್ಮ ಕೆನಾಲ್ ಅಂಡರ್ ಬ್ರಿಡ್ಜ್ ಬಾಕ್ಸ್ ಬ್ರಿಡ್ಜ್ ಮಾಡೋದಕ್ಕೆ ಟೈಮ್ ತಗೊಂಡಿದ್ದಾರೆ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವು ಸಮ್ ಆಫ್ ದಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಬಂದಿರೋದು. ಮತ್ತು ಆಮೇಲೆ ಹೈವೇ ಶಿಫ್ಟಿಂಗ್ಗೆ ಸುಮಾರು 60 ಎಕರೆ ಜಮೀನು ಬೇಕು. ಇವೆಲ್ಲ ಈಗಿರೋ ಎಕ್ಸಿಸ್ಟಿಂಗ್ ರೋಡು ಏರ್ಪೋರ್ಟ್ ಇದಕ್ಕೆ ಬಂದಮೇಲೆ ನಾವು ಇಲ್ಲಿಂದ ಸಂತೆಪೇಟೆಗೆ ಅಲ್ಲಿ ಹೋಗ್ತೀವಿ, ಅಲ್ಲಿಂದ ಅಡಜನ ಮತ್ತು ಚಿಕ್ಕೇಗೌಡನಿಂದ ಹೋಗಿ ಕಡ್ಕೊಳ ಟೋಲ್ ಗೇಟ್ ಹಿಂದೆ ಮರ್ಸೆ ಅಲ್ಲ ಕೂಡ್ನಳ್ಳಿ ಆ ಹತ್ರದಲ್ಲಿ ಅದು ಅಲ್ಲಿ ರೋಡ್ಗೆ ಜಾನ್ ಆಗುತ್ತೆ ಈ ಕಡೆ ಹೋಗಿ. ಅದಕ್ಕೆಲ್ಲ ಅವರೆಲ್ಲ ಇದು ಮಾಡಿದ 60 ಎಕರೆ ಬೇಕಾಗಿತ್ತು. ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ 60 ಎಕರೆ ಜಮೀನಿಗೆ ಕಂಪನ್ಸೇಷನ್ ಕೊಡೋದು ಮತ್ತು ರಸ್ತೆ ಮಟ್ಟ 6 ಲೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. 4 ಲೈನ್ ಇದೆ, ಅದನ್ನು 6 ಲೈನ್ ಮಾಡಿ ಅಂತ ಮೊದಲೇ ಆ ರೋಡ್ ಆದೆಲ್ಲ ಕೇಳಿದ್ದೆ ನಾನು. ಬೆಂಗಳೂರು ಮೈಸೂರು
ನಂಜನಗೂಡುಪೇಟೆಗೆ. ಗಡ್ಕರಿ ಅವರು ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿಬಿಟ್ಟು ಪುನಃ ಹೊಸ್ದಾಗಿ ಮಾಡಿದ್ರೆ ಲೇಟ್ ಆಗುತ್ತೆ. ನೀವು ಮಂಜೂರಾಗಿರೋದನ್ನ ಬಳಸ್ಕೊಳ್ಳಿ, ಮುಂದೆ ಮಾಡೋಣ ಅಂತೇಳಿ ಮೈಸೂರು ನಂಜನಗೂಡು ಗುಂಡಲಪೇಟೆ, ಮೈಸೂರು ನರಸೀಪುರ ಕೊಳ್ಳೇಗಾಲ ಆಮೇಲೆ ಮಾಡೋಣ ಅಂತ ಹೇಳಿದರು. ಅದನ್ನು ರಿಮೈಂಡ್ ಮಾಡಿದ್ವಿ ಅವ್ರಿಗೆ, ನೀವೇ ಹೇಳಿದ್ರಿ ಮಾಡಿಕೊಡಿ ಅಂತ. ಪಾಸಿಟಿವ್ ಆಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೋಪ್ಫುಲಿ ಇದಾಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಕಬಿನಿ ಜಂಗಲ್ ಲಾಡ್ಜಸ್ ಎಲ್ಲ ಇದ್ದಾವೆ. ಕಬಿನಿ 1 ಕಿಲೋಮೀಟರ್ ಡ್ಯಾಮ್ನಿಂದ ಈ ಕಡೆಗೆ ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡೋದಕ್ಕೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನೀವು ಜಂಗಲ್ ಲಾಡ್ಜ್ ಅವರು ಮತ್ತು ಕಬಿನಿಯವರು ಸೇರಿ ಇದನ್ನು ಮಾಡಬೇಕು ಅಂತೇಳಿ ಇಷ್ಟು ಡಿಸಿಷನ್ಗಳು ಮತ್ತು ಡಿಸ್ಕಷನ್ ಮಾಡಿದ್ವಿ. SSLCಯಲ್ಲಿ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ವ್ಯಾಪಕವಾಗಿ ಮಾಸ್ ಕಾಪಿ ನಡೀತಿತ್ತು. ಇಂದಿನಿಂದ ಅದನ್ನು ಇಂದಿನ ಸೆಕ್ರೆಟರಿ ಅವರು ಬೋಲ್ಡ್ ಡಿಸಿಷನ್ ತಗೊಂಡು ಮಾಡಿದ್ಮೇಲೆ ಆ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಕಡಿಮೆ ಆಗಿದೆ. ಕಡಿಮೆ ಆದ ಕಾರಣಕ್ಕೋಸ್ಕರ ಹುಡುಗರು ಫೇಲ್ ಆದಾಗ ಡ್ರಾಪ್ಔಟ್ಗಳಾಗ್ಬೋದು. ಅವೆಲ್ಲ ಹೆಚ್ಚು ಜನ ಬ್ಯಾಕ್ವರ್ಡು, SC ST ಪೂರ್ ಪೀಪಲ್ ಇರ್ತಾರೆ. ಯಾವುದೇ ಕಾರಣಕ್ಕೆ ಡ್ರಾಪ್ಔಟ್ ಆಗದೇ 2 ಸಾರಿ ಅವರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಮತ್ತೆ ಎಕ್ಸಾಮ್ ಬರೆದು ಸ್ಪೆಷಲ್ ಕೋಚಿಂಗ್ ಮಾಡಿ ಅವ್ರು ತೇರ್ಗಡೆ ಆಗೋದು ಒಂದು ಭಾಗ ಆದರೆ, ಮತ್ತು ಅವರ ಟೀಚಿಂಗ್ನ ಗುಣಮಟ್ಟನ ಹೆಚ್ಚು ಇಂದಿನ ರೀತಿಯಲ್ಲಿ ಹೆಚ್ಚು ಪರ್ಸೆಂಟೇಜಲ್ಲಿ ಪಾಸಾಗೋ ಥರ ನೀವು ಜವಾಬ್ದಾರಿ ವಹಿಸ್ಕೋಬೇಕು ಅಂತೇಳಿ ನಮ್ಮ DDPI ಮತ್ತು EOs ಆ್ಯಂಡ್ ಎಜುಕೇಷನ್ ಆಫೀಸರ್ಸ್ಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀವಿ. ಸೊ ದೀಸ್ ಆರ್ ದಿ ಇಶ್ಯೂಸ್ ದಟ್ ಈಸ್ ಡಿಸ್ಕಸ್ಡ್. ಆಮೇಲೆ ಮೂಡೋದಲ್ಲಿ ಸುಮಾರು 57 CSIs ಅಲೋಕೇಟ್ ಮಾಡೋಕ್ಕೆ ಗೌರ್ಮೆಂಟ್ ಏಜೆನ್ಸಿಗೆ ಡಿಸೈಡ್ ಮಾಡಿದ್ದೀವಿ. 200 ಸೈಟ್ಸ್ಗಳನ್ನು ಆಕ್ಷನ್ ಫ್ರಮ್ 21 ಆನ್ಲೈನ್ ಆ್ಯಕ್ಷನ್ನ ಸುಮಾರು 200 ಸೈಟ್ನ ಐಡೆಂಟಿಫೈ ಮಾಡಿದ್ದಾರೆ. ಆನ್ಲೈನ್ ಆಕ್ಷನ್ನಿಂದ ಇವನ್ನ ಕೊಡ್ತೀವಿ. 6,000 ಎಕರೆಯಲ್ಲಿ ಸರ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 5,000 ಎಕರೆ ಕಂಪ್ಲೀಟ್ ಆಗಿದೆ. ಈ ರೈತರಿಗೆ ಸರ್ವೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಜೊತೆಗೆ ಯಾರು ಈ ಡೀಮ್ಡ್ ಫಾರೆಸ್ಟ್ ಅಲ್ಲದೇ ಇರೋ ಕಡೆ ಭಾಳಷ್ಟು ಜನ ಮರ ಬೆಳೆದ್ಬಿಟ್ಟಿದ್ದಾರೆ ರೈತರು. ಈ ಮರ ಕಡಿಯೋಕ್ಕೂ ಫಾರೆಸ್ಟ್ನವರು ಅವಕಾಶ ಕೊಡ್ತಾ ಇಲ್ಲ. ಇವರೇನು ಹೋಗಿ ನೆಟ್ಟಿಲ್ಲ. 30 ವರ್ಷದಿಂದ 40 ವರ್ಷದಿಂದ ರೈತ ನೆಟ್ಕೊಂಡಿರೋದನ್ನು ಅದಕ್ಕೂ ತೊಂದರೆ ಕೊಟ್ಟು ಭಾಳಷ್ಟು ಮರಗಳು ಏನು ಟೀಕ್ ಇರ್ಬೋದು ಇದನ್ನ ಮಾಡಿದ್ದಾರೆ. ಇವರು ಅದಕ್ಕೆ ಪರ್ಮಿಷನ್ ಕೊಡೋಕ್ಕೂ ದುಡ್ಡು ತೊಗೊಂಡು ಅರೇಂಜ್ ಮಾಡಿ ಒಂದು ಮರ ಕಡಕ್ಕೆ ಫಾರೆಸ್ಟ್ ಆಫೀಸ್ಗೆ 11 ದಿನ ಹೋಗ್ಬೇಕು. ಅವನು ಪುಣ್ಯಕ್ಕೆ 11 ದಿನಕ್ಕೆ ಆದರೆ ಇರೋದು. ಈ ಥರ ಅರೇಂಜ್ಮೆಂಟು ರೈತರಿಗೆ ಮಾಡ್ತಾ ಇದ್ದಾರೆ. ಇದನ್ನ ಸರ್ವೆ ಮಾಡೋದ್ರ ಜೊತೆಗೆ ಅವ್ರಿಗೆ ಅದನ್ನ ಕಡಿಯುವಂಥ ಹಕ್ಕನ್ನು ಕೊಡಬೇಕು. ಇಲ್ಲಾಂತಂದ್ರೆ ಅವ್ರು ಏನಕ್ಕೆ ಮರ ಬೆಳೆಸ್ಬೇಕಾಗಿತ್ತು? ಅದಕ್ಕೆ ಡೆಫಿನೇಷನ್ ಆಫ್ ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಹ್ಯಾಸ್ ವೀವ್ಡ್ ವಾಟ್ ಈಸ್ ದ ಮೀನ್ ಬೈ ಡೀಮ್ಡ್ ಫಾರೆಸ್ಟ್ ಅಂತ. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬ್ರಾಟ್ ಇನ್ ನ್ಯಾಷನಲ್ ಫಾರೆಸ್ಟ್ ಆ್ಯಕ್ಟ್. ಆ ಡೆಫಿನೇಷನ್ ಕೆಳಗಡೆ ಇವರೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ. ಎಲ್ಲಿ ಡೀಮ್ಡ್ ಫಾರೆಸ್ಟ್ ಇಲ್ವೋ ರೈತ ಬೆಳೆದನ್ನು ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಎಕ್ಸಾಮೈನ್ಡ್ ಅಂಡ್ ಕೇಳಿಸ್ತಲ್ಲ. ಕುರುಡನ್ ಥರ ಕಾಣ್ತೀನಲ್ಲ ಕತ್ಲೆ. ಈಗ ಸ್ವಲ್ಪ ಬೆಳಗಾಗಿದೆ. ಸೊ ಅದರಿಂದ ಗೊತ್ತಾಯ್ತು ನನಗೆ. ನಿಮ್ಮ ಜಮೀನಲ್ಲಿ ನಿಮ್ದು ಐ ಅಂಡರ್ಸ್ಟುಡ್. ನಿಮ್ಮ ತೋಟದಲ್ಲಿ ನೀವೇ ಮರ ಕಡಿಯಕ್ಕಾಗಲ್ಲ. ಸುಪ್ರೀಂ ಕೋರ್ಟು ಎಸ್ ಐ ಅಂಡರ್ಸ್ಟುಡ್. ನಾನು ಬೆಳೆದಿದ್ದೀನಿ, ಬೆಳೆಸಿದ್ದೀನಿ. ನಮ್ಮ ಹೊಲದಲ್ಲೂ ಮರ ಬೆಳೆದಿರ್ತದೆ, ಅದು ಗರ್ತು ಈ ಥರ ಇದೆ. ಸುಪ್ರೀಂ ಕೋರ್ಟ್ ವಾಟ್ ಈಸ್ ಅಬ್ಸರ್ವ್ಡ್, ಖಾಸಗಿ ಜಮೀನು ಬರೆದಿದ್ದು ಮರ ಬೆಳೆಸಿದ್ರೆ ಡೀಮ್ಡ್ ಫಾರೆಸ್ಟ್ ಅಂತ ನೀವು ಯಾಕೆ ಇದು ಮಾಡಿಲ್ಲ? ಇನ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಟೆಕ್ಟಿಂಗ್ ಪ್ರಮೋಟಿಂಗ್ ಫಾರೆಸ್ಟ್ ಏರಿಯಾ ದೇ ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಿಸ್. ಇದರಲ್ಲಿ ಆ ಕಡೆ ಕ್ಯಾನ್ ತಗೊಂಡು ಡೆಫಿನೇಷನ್ ಮಾಡಿದ್ದಾರೆ. ಸೊ ನೀವು ಹೇಳಿದ್ದು ಕ್ಲಿಯರ್ ಆಯಿತು. ಅವನ ಜಮೀನು ಬರ್ಕೊಂಡು ಅವನು ಬೆಳೆದು ಅವನಿಗೆ ನೀವು ತರೆಯೋದಕ್ಕೆ ಅವಕಾಶ ಕೊಡದೇ ಇದ್ದರೆ ಇಟ್ ಈಸ್ ಹಿಸ್ ಲ್ಯಾಂಡ್. ಇಟ್ ಈಸ್ ಹೂ ಯಾವ ಬ್ರಾಟ್ ಅಪ್ ದಿಸ್ ಟ್ರೀ. ಅದನ್ನೇ ಫಾರೆಸ್ಟರ್ ಮಾತಾಡಿದ್ದಾರೆ. That's why I told the forest people and the revenue people together, ನೀವು ಜಾಯಿಂಟ್ ಸರ್ವೆ ಮಾಡಿ ರಿವಿಸಿಟ್ ಮಾಡಿ ಕಮ್ ಬ್ಯಾಕ್ ಟು ಅಸ್. ದಟ್ ಶುಡ್ ಗೋ ಬ್ಯಾಕ್ ಟು ದಿ ಸ್ಟೇಟ್ ಅಂಡ್ ದಿ ಕೋರ್ಟ್. ದಿಸ್ ಇಸ್ ಹೌ ದಿ ಆ್ಯಕ್ಟ್ ವರ್ಕ್ಸ್. ಸೊ ದಟ್ಸ್ an important point. I also understood. So they will revisit. No pass.
ಹೌ ಮೆನಿ ಮಿನಿಟ್ಸ್ ಅಲ್ಲಿ ನೀವು ದರ್ಶನ ಮಾಡಿಸ್ತೀರಾ ಅದನ್ನ ಹೇಳ್ಬೇಕು. ಯಾಕಂದ್ರೆ 2,000 ರೂಪಾಯಿ ಕೊಟ್ಟು ಹೋಗಿ ಅವನೊಂದು 2.5 ಗಂಟೆ 3 ಗಂಟೆ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇಡೀ ಮೈಸೂರು ಮರ್ಯಾದೆ ಹೋಗಿ ಆ ಕೆಲಸ ಬೇಕಾಗಿಲ್ಲ. ಬೈ ಚಾನ್ಸ್ ದುಡ್ಡು ಕೊಟ್ಟರು ಚಾಮುಂಡೇಶ್ವರಿ ದರ್ಶನ ತಿರುಗದೆ ಹೋದರೆ ವಿ ಕಾಂಟ್ ಹೆಲ್ಪ್. ಇಲ್ಲ ಸರ್, ಅದಕ್ಕೆ ಏನು ಮಾಡ್ತಾರೆ ಈಗ ಈ ಪಾಸು ಕೊಡ್ತಾರೆ, ಅವರೊಂದು ಲೈನ್ ಬರ್ತಾರೆ, ಇವ್ರು ಜನರಲ್ಲು ಕ್ಯೂ ಬರ್ತಾರೆ. ಮೀಟಿಂಗ್ ಪಾಯಿಂಟ್ ಈಸ್ ಸೇಮ್, ದಿ ಮೀಟಿಂಗ್ ಪಾಯಿಂಟ್ ಈಸ್ ಸೇಮ್. ಸೊ ಅವ್ರಿಗೇನಾಗುತ್ತೆ, ಇವರು ಅಲ್ಲಿಂದ ಬರೋ ತನಕ ಸ್ವಲ್ಪ ಲಿಟ್ಲ್ ಫಾಸ್ಟಾಗಿ ಬಂದಿರ್ತಾರೆ. ಆದಷ್ಟು ಬೇಗ ಅವ್ರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಅದಕ್ಕೆ ಇದನ್ನೆಲ್ಲ ಇಲ್ಲ ಟಿಕೆಟ್ ಅಲ್ಲಿ ಪಾರ್ಕಿಂಗಲ್ಲಿ ಅಲ್ಲೇ ಪಾರ್ಕಿಂಗಲ್ಲಿ ಅದಕ್ಕೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಜನರಲ್ ಕ್ಯೂನಲ್ಲಿ ಹೋಗೋಕ್ಕೂ ಅನಾನುಕೂಲ ಆಗದೆ ರೀತಿಯಲ್ಲಿ ಇವ್ರಿಗೂ ನಾವು ದುಡ್ಡು ಕೊಟ್ಟು ಹೋಗ್ತಾ ಇದ್ದೀವಿ, ನಮಗೂ ಇವ್ರಿಗೂ ಒಂದೇ ಅಂತ ಭಾವನೆ ಬರದೇ ರೀತಿಯಲ್ಲಿ ಒಂದು ಕೂತ್ಕೊಂಡು ಒಂದು ಟೀಮ್ ಮಾಡಿ ನೀವು ಪೊಲೀಸ್ನವರು, ಬೆಟ್ಟದವರು ಮತ್ತು ರೆವಿನ್ಯೂ ಕೂತ್ಕೊಂಡು ಯಾವೇ ಮೀಟಿಂಗ್ ಔಟು ಶಾರ್ಟ್ ಇಟ್ ಔಟ್ ಅಂತ ಹೇಳಿದ್ದೀನಿ. ಟಿಕೆಟ್ ಬಾರ್ಕೋಡ್ ಇರುತ್ತಲ್ಲ ಸರ್, ಲಾಡು ಕೊಡ್ತಾರೆ ಸರ್, ಬಾಕ್ಸ್ ಅದೆಲ್ಲ ಅದು ಒಂದು ಒಂದು ಬ್ಯಾಗು ಮಾಡಿದ ಅದೇನದು ಬಂದವ್ರಿಗೆ ಪ್ರಸಾದ ಕೊಡೋಕ್ಕೆ ಕುಂಕುಮ, ಒಂದು ಡಬ್ಬ, ಒಂದು ಕೈ ಕಟ್ಕೊಳ್ಳೋಕ್ಕೆ ಒಂದು ಓಲಿ ಥ್ರೆಡ್ಡು, ಒಂದು 7 ಇಯರ್ಸ್ ಅದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡೋದಕ್ಕೆ ಈ ಥರ ಬಾಟ್ಲಲ್ಲಿ ನೀವು ಕೊಡ್ತಾರೆ. ಇದನ್ನು ವಾಪಸ್ ತಗೊಂಡು ಇದು ಮಾಡ್ತೀವಿ ಅದನ್ನು. ಇಟ್ ಈಸ್ ಟು ಎಜುಕೇಟ್ ಆ್ಯಂಡ್ ಪ್ರಮೋಟ್ ಪ್ಲಾಸ್ಟಿಕ್ ಫ್ರೀ ಯೂಸೇಜ್ ಆಫ್ ಯುಟೆನ್ಸಿಲ್ಸ್. ಪ್ರತಿ ವರ್ಷದಿಂದ ವರ್ಷಕ್ಕೆ ಆಷಾಢದಲ್ಲಿ ಜನ ಜಾಸ್ತಿ ಇರ್ತಾರೆ. ಈ ಸತಿ ಇನ್ನೂ ಡಬಲ್ ಆಗುತ್ತೆ, ನೋ ಡೌಟ್. ಯಾಕಂದ್ರೆ ಈಗಲೇ ಆಲ್ರೆಡಿ ಸೋಮವಾರದಿಂದನೇ ಜನ ಇರ್ತಾರೆ. ನೀವು ಬೇಸಿಕಲಿ ಶುಕ್ರವಾರ, ಶನಿವಾರ, ಭಾನುವಾರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ನೀವು ಮಾರ್ಪಾಡು ಮಾಡಿಸ್ಕೊಬೇಕು. ಯಾಕೆಂದ್ರೆ ಜನ ಸೋಮವಾರ ಬರ್ತಾರೆ, ಅನ್ನು ಬಿಲಿಯೋರು ಜನ ಬರ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ಇನ್ನು ಆಷಾಢದಂತೂ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ನ ಸಂಪೂರ್ಣವಾಗಿ ಆಷಾಢ ಮಾಸದ ಪೂರ್ತಿ ಬ್ಯಾನ್ ಮಾಡಿದ್ರೆ ಅಲ್ಲೇನು ಹೋಗಲ್ಲ, ಯಾವ ವೆಹಿಕಲ್ ಹೋಗಲ್ಲ ಅಲ್ಲಿಗೆ. ಅಲ್ಲ, ನಾವು ಬರೀ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಬ್ಯಾನ್ ಮಾಡಿದ್ದೀವಿ ಸರ್. ಅವರು ಬ್ಯಾನ್ ಮಾಡಿದ್ದಾರೆ 30 ಡೇಸ್ ಮಾಡಿ. ನೀವು ತಿರುಪತಿಯಲ್ಲಿ ಇಟ್ಟಂಗೆ VIP ಒಂದು ಟೈಮ್ ಇಟ್ಬಿಡಿ, ಬೆಳಿಗ್ಗೆ 7ರಿಂದ 8, ಅದು ಕೂಡ ಯೋಚನೆ ಮಾಡಿದ್ವಿ. ಇವ್ರು ಮನೆಯವ್ರು ಬಂದ್ರೆ ಹೌದು, ಕರೆಕ್ಟ್. ಅದನ್ನು ಕೂಡ ಜನ ಎಲ್ಲ ಬಂದಷ್ಟು ಎಕ್ಸೆಸ್ ಹೋಗ್ತಾರೆ, ಯಾರು ಬರಲಿಲ್ಲ. ಅದನ್ನು ಕೂಡ ಯೋಚನೆ ಮಾಡಿದ್ದೀವಿ, ಲೆಟರ್ಸ್ ಯೋಚನೆ ಮಾಡಿದ್ವಿ. ಅದೇ ಮಾಡಿದ್ವಿ. ಹೌದು, ಅದೇನು ಮಾಡಿದ್ವಲ್ಲ, ಬ್ರೇಕ್ ದರ್ಶನ ಮಾಡಿದ್ದೀವಿ ಹೇಳಿದ್ದಾರೆ ಸಾಹೇಬ್ರು ಸೂಚನೆ. ಅದನ್ನು ಹೇಳಿದ್ದೀನಿ. ಇಲ್ಲ, ಟ್ರಯಲ್ ಮಾಡಿ ನೋಡಿ ಅಂತ ಅದರಿಂದ ಸಾರ್ವಜನಿಕ ಟೈಮಿಂಗ್ ಫಿಕ್ಸ್ ಮಾಡಿ ಹೇಳ್ತಾರೆ. ಅದನ್ನು ಹೇಳಿದ್ದೀನಿ. ಅದರಿಂದ ಅಲ್ಲ, ಒಂದು ನಿಮಿಷ, ನಾವು ಇದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಮಾಡಿದೆ. ಅವ್ರು ಒಂದು 2 hours ಮಾಡೋಣ ಅಂತ ಒಂದು ಚರ್ಚೆ ನಡೀತು. ನಾನಿಲ್ಲ, ಅವ್ರಿಗೆ VIP-ಗೆ 2 hours ರಿಸರ್ವ್ ಮಾಡಿದ್ರೆ ಉಳಿದವ್ರದ್ದೆಲ್ಲ ಪಾಪ ಹಂಗೆ ಮಾಡಬೇಕು ಅಂತ DC ಅವರು ಅದೇನು ಮಾಡೋಣ ಅಂತ. ಜನ ರಾತ್ರಿ 1 ಗಂಟೆಯಿಂದ ಬೆಟ್ಟ ಆಗ್ತಾ ಇರ್ತಾರೆ. ಜನ 1 ಗಂಟೆಯಿಂದ ಬೆಟ್ಟ ಆಗ್ತಾ ಇರ್ತಾರೆ. ಇವ್ರು ಬೆಳಿಗ್ಗೆ 7 ಗಂಟೆಗೆ ಕಾರಲ್ಲಿ ಬಂದ್ಬಿಡ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಇವರೇ ಹೋಗ್ತಾರೆ. ಬಹಳ ದೊಡ್ಡ ಚಾಲೆಂಜ್ ಇದೆ ಪೊಲೀಸ್ ಕಮಿಷನರ್ ಅವರಿಗೆ. ಪೊಲೀಸ್ನವ್ರ ಫ್ಯಾಮಿಲಿಗಳೇ ಒಂದು 5,000 ಜನ ಬರ್ತಾರೆ. ಅದು ಹೆಂಗೆ ಕಂಟ್ರೋಲ್ ಮಾಡಬೇಕು ಏನೋ ಗೊತ್ತಾಯ್ತು ಇಲ್ಲ ಅವ್ರಿಗೆ. ಅದಕ್ಕೆ ಅದನ್ನ ಇನ್ ಲೆಂಗ್ತ್ ವಿ ಆರ್ ಡಿಸ್ಕಸ್ಡ್. ಅವರು ಮೊದಲೇ ಒಂದು ರಿಹರ್ಸಲ್ ಮಾಡಿ, ಎಲ್ಲ ಮೀಟಿಂಗ್ ಮಾಡಿ, ಅವ್ರಿಗೆ ಎಜುಕೇಟ್ ಮಾಡಿ, ಮತ್ತು ಎವ್ರಿಥಿಂಗ್ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್. ಪೊಲೀಸ್ ಎಲ್ಲರೂ ಫ್ಯಾಮಿಲಿಗಳು ಎಲ್ಲರೂ VVIPಗಳೇ, ಯಾರು ಜನಸಾಮಾನ್ಯರಲ್ಲಿ ಎಲ್ಲರೂ ಪರಿಚಯ ಹೆಸರೇ. ಮೋದಿ ಅವ್ರ ಪರಿಚಯ ಇಲ್ಲ ಅನ್ನೋದು ಇದ್ದವರೆಲ್ಲ ಪರಿಚಯ ಹೆಸರು. 50 ಜನ ಇರ್ತಾರೆ. ಆ 1 hour ಅಲ್ಲಿ ಮುಗಿಸ್ಬಿಡಿ, ನೀವೇ ಕಮ್ಯುನಿಕೇಟ್ ಮಾಡ್ಕೊಂಬಿಡಿ. ಆ ಬ್ರೇಕ್ ದರ್ಶನದಲ್ಲಿ ಕೊಟ್ಬಿಡಿ. 1 hour ನಾವು ಕಾಯ್ತೀವಿ. ಬ್ರೇಕ್ ದರ್ಶನ ಹೇಳಿದ್ದೀನಿ. ಬ್ರೇಕ್ 1 hour ಬೆಳಿಗ್ಗೆ, 1 hour ಸಂಜೆ, ಎರಡು ಹೇಳಿದ್ದೀನಿ. ಹಾಂ, ಅದೀಗ VIPs ಅಂತ ಬಿಡಿ ಅಂತಾರೆ. ಅದಕ್ಕೆ ಟಿಕೆಟ್ ಕೊಟ್ಬಿಟ್ರೆ ಆರಾಮಾಗಿ ಹೋಗಿ ನೋಡ್ಕೊಂಬರ್ರಿ, ರಿಸ್ಕ್ ಇರಲ್ಲ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ, ಉದ್ದೇಶಗಳೇನಿಲ್ಲ. ಆ ಥರ ಮಾಡಿದ್ದೀವಿ. ಆಮೇಲೆ ಲಾಡುಗೆ 20 ರೂಪಾಯಿ ಮಾಡಿದ್ದೀವಿ ಲಾಡು. ಬೇಸಿಕಲಿ ಜನ ಲೈನಲ್ಲಿ ನಿಂತಿರ್ತಾರೆ, ಮಿಡ್ಲಲ್ಲಿ ಅವರಿಗೆ ಕುಡಿಯಕ್ಕೆ ನೀರು, ಅದಟ್ಟು ಪ್ರಸಾದ, ಆ ಥರದ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ 4-5 hours ನಿಂತಿರ್ತಾರೆ. ಅವ್ರಿಗೊಂದು
ಅಲ್ಲ ನ್ಯೂ ಲೇನ್ ಇದೆಯಲ್ಲ ಅದು ಇದೆ, ಅಲ್ಲಿ ಟಾಯ್ಲೆಟ್ಸ್ ಇದ್ದಾವೆ, ನಿಂತ್ಕೊಳ್ಳೋಕೆ ಸ್ವಲ್ಪ ಇದಿದೆ. ದಟ್ ನಾನು ಎಲ್ಲ ಎಂಟೈರ್ ಲೆಂಗ್ತ್ ವಾಕ್ ಮಾಡಿ ಹೋಗಿದ್ದೀನಿ ನಾನು. ನೀರು ಕೊಡೋಕ್ಕೆ ಹೊಸ ಪಾತ್ ಇದೆಯಲ್ಲ ಎಂಟೈರ್ ಏರಿಯಾ ವಾಕ್ ಮಾಡಿ ಇಂಡಿವಿಜುವಲ್ ನೋಡಿ. ವಾಶ್ರೂಮ್ಸ್ ಇದ್ದಾವೆ ಅಲ್ಲಿ, ನಾನೇ ನೋಡಿದೆ ಅಲ್ಲ. ಅಲ್ಲಿ ಕಾರ್ಯದರ್ಶಿ ಅಷ್ಟೇ ಪೊಲೀಸರು ಅವ್ರಿಗೊಂದು ಸೂಚನೆಗಳು ಕೊಟ್ಟಿರ್ತಾರೆ, ಅವ್ರದೇ ಒಂದು ರೂಲ್ಸ್ ಇರುತ್ತೆ ಬೆಟ್ಟದಲ್ಲಿ. ಪೊಲೀಸ್ ಅವ್ರಿಗೆ ಸಮನ್ವಯತೆ ಇರೋದಿಲ್ಲ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಬಿಗ್ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಕಾರ್ಯದರ್ಶಿಗಳೇ ಸಪರೇಟ್ ರೂಲ್ಸ್ ಮಾಡ್ಬಿಟ್ಟು ನಾನು ಸಮನ್ವಯತೆಯಿಂದ ಕಾರ್ಯದರ್ಶಿ, ಪೊಲೀಸ್, ಡಿ ಸಿ ಅವರು ಇದನ್ನೆಲ್ಲ ಮಾಡ್ತಾರೆ. ಅವರು ಐ ಹ್ಯಾವ್ ಟೋಲ್ಡ್ ಹೋದ ಸಾರಿ ಏನೇನು ಲ್ಯಾಬ್ಸ್ ಆಯಿತು ಅದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ, ಈ ಸಾರಿ ಕರೆಕ್ಟ್ ಮಾಡೋದು ಹೇಗೆ ಅಂತೇಳಿ ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಯು ಹ್ಯಾವ್ ಟು ಕಮ್ ಬ್ಯಾಕ್ ಅಂತ ಹೇಳಿದ್ದೀನಿ. ದಸರಾನೇ ಮೇಂಟೈನ್ ಮಾಡೋ ಮೈಸೂರು ಪೊಲೀಸ್ ಅಥವಾ ಮೈಸೂರು ಡಿ ಸಿಗೆ ಅದೇ ಚಾಮುಂಡಿ ಬೆಟ್ಟ ಇಟ್ಟಿದ್ರೆ ಬಿಗ್ ಚಾಲೆಂಜ್. ದಸರಾನೇ ಮೇಂಟೈನ್ ಮಾಡಿರ್ತಾರೆ ಕೋಆರ್ಡಿನೇಷನ್ ಆಡಳಿತ ಮಂಡಳಿ ಜೊತೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರುವಂಥದ್ದು. ಮೇಯ್ನಾಗಿ ಕೋಆರ್ಡಿನೇಷನ್ಗೆ ಒತ್ತು ಕೊಟ್ಟು ಹೇಳಿದ್ದೀನಿ, ಸಮನ್ವಯತೆಯಿಂದ ಕೆಲಸ ಮಾಡಿ ಅಂತ ಹೇಳಿ. ನಾನು ಹೋಗಿಲ್ಲ ಈ ಥರ ಅಂತ ಹೋಗಿಲ್ಲ. ಓಕೆ ಓಕೆ ಡೆಫಿನೆಟಾಗಿ ಮಾಡೋಣ. ಹೇಳಿದೆ ಎಲ್ಲ ಸಪರೇಟ್ ಬೌನ್ಸರ್ಸ್ ಇರ್ತಾರೆ ಒಳಗಡೆ. ನಮ್ಮನ್ನು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ನಾಯಿ ನೋಡೋದನ್ನ ನೋಡ್ತಾರೆ ಸರ್. ಬೌನ್ಸರ್ಸ್ ಎಲ್ಲ ಇಟ್ಕೊಂಡು ಯಾವ ತರ ಡಾಕ್ಟರ್ ಅದು ಸೆಕ್ಯೂರಿಟಿ ಅವರು ಸೆಕ್ಯೂರಿಟಿ ಅವ್ರು ಕಣೋ. ಸೆಕ್ಯೂರಿಟಿನೋ ಬಗ್ಯೂರಿಟಿನೋ ಅವ್ರೇನು ಬಾರ್ ನಡೆಸ್ತಾ ಇದಾರೆ, ಕ್ಲಬ್ ನಡೆಸ್ತಾ ಇದಾರೆ, ಬೌನ್ಸರ್ ಇಟ್ಕೊಡಕ್ಕೆ. ದೇವಸ್ಥಾನದಲ್ಲೆಲ್ಲ ಜನವಾರ ಅದು ನಿಮ್ಮಂಗ್ ಶಲ್ಯಾಗೆಲ್ಲ ಹೊಚ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ತಳ್ಳಕ್ಕೆ ಏನಕ್ಕೆ ಇವ್ರಿಗೆ ಇದು ನನಗೆ ಗೊತ್ತಿಲ್ಲ, ಬೌನ್ಸರ್ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದೀರಿ. ಯಾಕಂದ್ರೆ ಜನ ದರ್ಶನ ಬಂದಿರ್ತಾರೆ, ಕರ್ತವ್ಯ ಬಂದಿರಲ್ಲ, ಅವ್ರನ್ನ ದಬ್ಬೋದು ಒಂದು ಹ್ಯುಮ್ಯಾನಿಟಿ ನಡೆಸ್ಕೋಬೇಕು ಡಾಕ್ಟರ್ ಅವ್ರನ್ನ. ಆಮೇಲೆ ಸರ್ ಇನ್ನೊಂದು ವಿಚಾರ, ಎಸ್ ಪಿ ಅವರು ಇಲ್ಲೇ ಇರೋದು, ಮೇಡಮ್ ಇಲ್ಲೇ ಇರೋದ್ರಿಂದ ಎಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಅಂಬೇಡ್ಕರ್ ಸ್ಟ್ಯಾಚ್ಯೂಗಳಿದಾವೆ ದಯಮಾಡಿ ನೀವು ಕ್ಯಾಮ್ರಾಗಳು ಹಾಕಿ ಜಿಯೋ ಟ್ಯಾಗ್ ಮಾಡ್ಬೇಕು ಅದನ್ನ ಪೊಲೀಸ್ನವ್ರಿಗೆ. ಇದನ್ನ ನ್ಯೂಸೆನ್ಸ್ ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಜನ ಬರೋದು, ಅದನ್ನ ಡಿಸ್ಫಿಗರ್ ಮಾಡೋದು, ಟೆನ್ಷನ್ ಕ್ರಿಯೇಟ್ ಮಾಡೋದು ಮಾಡ್ತಾ ಇದ್ದಾರೆ. 90% ಅಂಬೇಡ್ಕರ್ ಸ್ಟ್ಯಾಚ್ಯೂಗಳ ಮುಂದೆ ಎಲ್ಲೂ ಕ್ಯಾಮ್ರಾ ಹಾಕಿಲ್ಲ. ನೀವು ಅದನ್ನ ಜಿಯೋ ಟ್ಯಾಗ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರ್ವೈಸ್ ದೇ ಆರ್ ಕ್ರಿಯೇಟಿಂಗ್ ಅನ್ರೆಸ್ಟ್. ನೋಡಮ್ಮ ಎಲ್ಲ ಕಡೆ ಸಿಟಿ ಮತ್ತೆ ಎಲ್ಲೆಲ್ಲಿ ಬಸವೇಶ್ವರ ಇರಲಿ, ಅಂಬೇಡ್ಕರ್ ಇರಲಿ, ಬುದ್ಧಂದಿರಲಿ, ನಾಲ್ವಡಿಯವ್ರಿರಲಿ, ಈ ಥರ ಪ್ರಖ್ಯಾತ ನಾಮಧೇಯರಿದ್ದಾರಲ್ಲ, ಇಂಟೆನ್ಷನಲಿ ಎಲ್ಲ ಸೈಕಿಕ್ ಇರಬೇಕು ಅನಿಸ್ತು ನನಗೆ. ಅವೆಲ್ಲ ಅದೇ ಅದನ್ನೇ ಕೇಳಿದ್ದು. ಅಲ್ಲಿ ನೋಡಿ ಇದು ಮಾಡಿ ಕಮಿಷನರ್ ಜೊತೆಗೆ ನೋಡಿ, ಅಲ್ಲಿ ಕ್ಯಾಮ್ರಾಸ್ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಮತ್ತು ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ ಕಮಿಷನರ್ ಜೊತೆಗೆ ಚರ್ಚೆ ಮಾಡ್ಕೊಂಡು ಈಗ ಮಾಡಿದ್ವಿ ಸರ್. ಎಲ್ಲೆಲ್ಲಿ ಬೇಕೋ ಬರ್ಕೊಡ್ತೀವಿ, ಅಲ್ಲಿ ಹಾಕ್ತಾರೆ ನೋಡಿ. ಅಲ್ಲಿ ನೋಡಿದ್ದು ಒಂದು ಆ ಥರ ಮಾಡೋರನ್ನ ಐಡೆಂಟಿಫೈ ಮಾಡಿ ಸೀರಿಯಸ್ ಆಗಿ ಟೇಕ್ ಆಕ್ಷನ್ ಆಗಿದೆ. ಬರ್ಬೇಕು ಸರ್, ಪಾಪ ಪೊಲೀಸ್ನವರು ಇರೋದೇ ಕಡಿಮೆ, ಮೆನ್ ಇರೋದು ಕಡಿಮೆ. ಏನು ಅದಕ್ಕೆ ಒಂದು ಸ್ಟ್ಯಾಚ್ಯೂಗೆ ಒಬ್ಬನ ಸರ್ವೆಲೆನ್ಸ್ ಹಾಕಕ್ಕಾಗಲ್ಲ. ನೀವು ಕ್ಯಾಮ್ರಾಗಳಾಕಿ ಯಾವ ಜಿಯೋ ಟ್ಯಾಗ್ ಮಾಡ್ಬಿಡ್ತೀರಿ, ಅದು ಈಸಿಯಾಗಿ ಸರ್. ಮುಂದಿನ ಒಂದು ತಿಂಗಳಲ್ಲಿ, ಒಂದೆರಡು ತಿಂಗಳಲ್ಲಿ ಎಲ್ಲ ಕಡೆ ಕ್ಯಾಮ್ರಾಸ್ ಮಾಡ್ತಾರೆ. ಲೈಕ್ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿದೆ. ಇನ್ಸಿಡೆಂಟ್ಸ್ ಆದ ತಕ್ಷಣ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 1-2 ಮಂತ್ಸಲ್ಲಿ ಎಲ್ಲ ಸ್ಟ್ಯಾಚ್ಯೂಸ್ ಮುಂದೆನೂ ಕ್ಯಾಮ್ರಾಸ್ ಹಾಕ್ತಾರೆ. ಸ್ಟಾರ್ಟ್ ಮಾಡ್ತಾರೆ ಈಗ. ಮಧುರೈ ಯು ಗೋ ಟು 5 districts ಆಫ್ ಮಧುರೈ ರೀಜನ್, ಹೈಯೆಸ್ಟ್ ಇದು ನಡೀತಾ ಇತ್ತು. ಇದನ್ನ ಹಳ್ಳಿಗೆ ಹಾಕ್ಬಿಟ್ಟು ಜಿಯೋ ಟ್ಯಾಗ್ ಮಾಡಿ ಇವತ್ತು ನಾವು ಒಂದು ಸುದ್ದಿ ನೋಡಕ್ ಆಗ್ತಾ ಇಲ್ಲ ತಮಿಳುನಾಡಲ್ಲಿ. ವೈ ಇಸ್ ದಟ್ ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಇನ್ ಮೈಸೂರು ಡಿಸ್ಟ್ರಿಕ್ಟ್? ವಾಟ್ ಇಸ್ ದ ರೀಸನ್? ದೇ ಆರ್ ಕ್ರಿಯೇಟಿಂಗ್ ಅನ್ರೆಸ್ಟ್ ಅನ್ನೆಸೆಸರಿಲಿ. ಓಕೆ ಓಕೆ, ಟೇಕ್ ನೋಟ್ ಆಫ್ ಇಟ್ ಸೀರಿಯಸ್ಲಿ. ಅಲ್ಲಿ 1 ಕಿಲೋಮೀಟರ್ ಅವೇ ಫ್ರಮ್ ದಿ ಡ್ಯಾಮ್, ಇಟ್ಸ್ ಎ ಟೂರಿಸ್ಟ್ ಜಾಗ ಇದೆ. ವಾಟರ್ ಸ್ಪೋರ್ಟ್ಸು ಅದೆಲ್ಲ ಆಡೋದಕ್ಕೆ, ಬೋಟಿಂಗು
ಅದೆಲ್ಲ ಮಾಡೋದಕ್ಕೆ ಬೋಟಿಂಗ್ ಮಾಡಿದ್ದೇವೆ. ವ್ಯವಸ್ಥೆ ಎಲ್ಲ ಮಾಡಿಲ್ವಲ್ಲ ಈಗ ಅವನ್ನೆಲ್ಲ ಮಾಡಲಿ ಅಂತ. ಅಲ್ಲ ಬರೀ ವಾಟರ್ ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಕಬಿನಿ ಬ್ಯಾಕ್ ವಾಟರ್ಸ್ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಕ್ಕೆ ಜಂಗಲ್ ಲಾಡ್ಜಸ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಬಿಟ್ಟು ಹಿಂದಕ್ಕೆ ಯಾವುದು ಅಲ್ಲ ಅಲ್ಲಿರೋರ್ಗಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಡೆಸ್ತಾರೆ. ಜನರಲ್ಲಿ ಹೋಗ್ತಾರಲ್ಲ ಅವರು ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳು ಎಕ್ಸಸ್ ಮಾಡಿ ಸರ್ ಆರ್ತಿ ಪಾರ್ಟಿ ಅಂತ ಕೋಟ್ಯಾಂತರ ರೂಪಾಯಿ ಇನ್ನೊಂದು ಅಲ್ಲೊಂದು ಮಾಡಿ ಅದಿಲ್ಲ ಸಾಕಾಗ್ಬಿಟ್ಟೈತೆ. ಇಟ್ಸ್ ಎ ಸ್ಪೋರ್ಟ್ಸ್ ಓನ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡಕ್ಕೆ ಕಬಿನಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ. ಓನ್ಲಿ ವಾಟರ್ ಸ್ಪೋರ್ಟ್ಸ್ ನೋ ಆರ್ತಿ. ಓಕೆ ಆಯ್ತೇನಪ್ಪ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಊಟ ಮಾಡಿ ಟೈಮ್ ಆಗುತ್ತೆ ಎಲ್ಲ. ಒಂದು 5 ನಿಮಿಷ ಅದು ತಹಸೀಲ್ದಾರ್ಸ್ ಇದ್ದಾರೆ, ಇದೆಲ್ಲ ಆನ್ ಇದೆ. ತಹಸೀಲ್ದಾರ್ಸ್ ಕೂತ್ಕೊಳ್ಳಿ ಅಪ್ಪ. ಯಾವಾಗ ನಿಮ್ಮದು 27 ಸ್ವಲ್ಪ ಸಹಾಯ ಮಾಡಿ ಪಾಪ. ಅದೇ ಹೇಳಿದೆ ಪಾಪ ಎಲ್ಲ ವಿತರಕರು ಅಲ್ಲಿಗೆ ಏನೇನು ರಿಕ್ವೈರ್ಮೆಂಟ್ ಏನೇನು ಸಹಾಯ ಕೊಡಿ, ಏನು ಬೇಕು ಸಹಾಯ ಕೊಡಿ ಸರ್. ಸ್ವಲ್ಪ ಕಾರ್ಪೊರೇಷನಿಂದ ಬೇರೆ ಕಡೆಯಿಂದ ಏನಾದರೂ ಮಾಡ್ಸೋಣ. ಸಂಜೆ ಜನ ಬಿಡಲ್ಲ. 4:30 5 ಗಂಟೆಗೆ ಆಫೀಸ್, 3 ಗಂಟೆಗೆ ಕೋರ್ಟ್ ಇದೆ ನನಗೆ. ಏನು ಬಿಡಲ್ಲ ನಿಮಗೆ. ಅಲ್ಲ ಅಲ್ಲೇ ನಮ್ಮ ಆಫೀಸಲ್ಲಿ ಸಿಗ್ತೇನೆ. ನನ್ನ ಕೋರ್ಟೆ ನನ್ನ ನಗಡಂತ ಓಕೆ ಓಕೆ. ಅಲ್ಲಿದೆ ಈಗ ನೀನು ಶೇಖರ. ವೆರಿ ಗುಡ್. ನಾಗಣ್ಣ ಅಂತ ತುಮಕೂರಿದ್ದಾರೆ. ಇದು ನಮ್ಮ ಆಂದೋಲನ ಟೈಪಲ್ಲಿ ತುಮಕೂರಲ್ಲಿ ಅವ್ರು ನಡೆಸಿದ ಪೇಪರ್ನ ಟೀಚರು ಕೂಡ ನೋಡಿ ಅವರು ಪಾಪ ಇರ್ತಾರೆ ಪತ್ರಿಕೆ ಇರ್ತಕ್ಕಂಥಲ್ಲ. ಏನು ಮದುವೆನಿಂದ ನೀವೆಲ್ಲ ಹೋಗ್ಬೋದು ಇನ್ನು. ಆಯ್ತು. ಓಕೆ ಥ್ಯಾಂಕ್ ಯು.